Defection law, ನಿಮ್ಗೆ ಗೊತ್ತಿದೆ 52nd Amendment Act. ಓಕೆ, ದೆನ್ 91st Amendment Act ಮಾಡಬೇಕಾದ್ರೆ ಅದು ಗ್ಯಾಪ್ ನಿಲ್ಕೊಬೇಕಾಗುತ್ತೆ. ದೆನ್ ದಿಸ್ ಆರ್ ದ ಕಂಡೀಷನ್ಸ್ ಫಾರ್ ಡಿಸ್ಕ್ವಾಲಿಫಿಕೇಶನ್ಸ್ ಮತ್ತೆ ಗೊತ್ತಿದೆ ನಿಮ್ಗೆ. ಸೊ ಇಟ್ ಈಸ್ ಅಪ್ಲಿಕೇಬಲ್, ಜುಡಿಷಿಯಲ್ ರಿವ್ಯೂ ಅಪ್ಲೈ ಆಗುತ್ತೆ ಇದಕ್ಕೂ ಕೂಡ. ಸೊ ಗೊತ್ತಲ್ಲ, ಸೊ ಡಿಸ್ಕ್ವಾಲಿಫಿಕೇಶನ್ ಆರ್ ಡಿಸೈಡೆಡ್ ಬೈ ದ ಚೇರ್ಮನ್ ಆರ್ ದ ಸ್ಪೀಕರ್ ಆಫ್ ದ ರೆಸ್ಪೆಕ್ಟಿವ್ ಹೌಸಸ್. ಯಾರಪ್ಪ ಯಾವುದು? ಚೇರ್ಮನ್ ಆ ಕಡೆ, ಸ್ಪೀಕರ್ ಈ ಕಡೆ ಅಂತ. ರಾಜ್ಯಸಭಾದಲ್ಲಮ್ಮ. ಅದನ್ನ ಹೇಳ್ತಾ, ಅದಕ್ಕೆ ಕ್ವಶನ್ ಕೇಳ್ತಾರ ಅಂತ ಹೇಳಿದ್ದು. ಆ ಕ್ವಶನ್ ಕೇಳಿದ್ರು ಅದೇ ಟ್ರಿಕ್ ಇರೋದಂತ. ಇವ್ ಲಡಾಖ್ ಏನಿದೆ, ಲಡಾಖ್ಗೆ ಲೆಫ್ಟಿನೆಂಟ್ ಗವರ್ನರ್. ವಿಚ್ ಒನ್ ಹ್ಯಾಸ್ ಅಡ್ಮಿನಿಸ್ಟ್ರೇಟರ್? ಚಂಡೀಗಢ್ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ. ಮತ್ತೆ ದಾದರ್ ಅಂಡ್ ನಗರ್ ಹವೇಲಿ, ದಮನ್ ಅಂಡ್ ದಿಯು, ನೆಕ್ಸ್ಟ್ ಚಂಡೀಗಢ್, ಮತ್ತೆ ಲಕ್ಷದ್ವೀಪ್, ಮತ್ತೆ ಓಕೆ ಇದಕ್ಕೆ ಎ ಅಂಡ್ ಎನ್ ಅಂಡಮಾನ್ ಗವರ್ನರ್, ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ. ಸೊ ಈ ತರ ಕ್ವಶನ್ ಬರ್ತಾ ಗ್ಯಾಪ್ ಇಟ್ಕೊಳ್ಳಿ. ಅಡ್ಮಿನಿಸ್ಟ್ರೇಟರ್ ಎಲ್ಲಿ ಬರ್ತಾರೆ, ಲೆಫ್ಟಿನೆಂಟ್ ಗವರ್ನರ್ ಎಲ್ಲಿ ಬರ್ತಾರೆ ಅಂತ ವೆರಿ ಇಂಪಾರ್ಟೆಂಟ್. ಚೆಕ್ ಮಾಡ್ಕೊಳ್ಳಿ ಯುಟಿ ಬಗ್ಗೆ, ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಗೊತ್ತಲ್ಲ ಇನ್ನಷ್ಟು. ನೆಕ್ಸ್ಟ್ ಆಂಟಿ ಡಿಫೆಕ್ಷನ್ ಲಾ ಗೊತ್ತಲ್ಲ. ಹೂ ಡಿಸೈಡ್ಸ್ ಆಂಟಿ ಡಿಫೆಕ್ಷನ್ಸ್ ಆರ್ ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಸ್? ಹೂ ಡಿಸೈಡ್ಸ್? ಸ್ಪೀಕರ್ ಆರ್ ಚೇರ್ಮನ್. ಓಕೆ, ಹೌಸ್ ಡಿಸೈಡ್ ಮಾಡ್ತಾರೆ. ರಾಜ್ಯಸಭಾ ಚೇರ್ಮನ್ ಬರ್ತಾರೆ, ಲೋಕಸಭಾ ಸ್ಪೀಕರ್ ಬರ್ತಾರೆ. ಗ್ಯಾಪ್ ಇಟ್ಕೊಳ್ಳಿ. Is there any time limit ಇದೆಯಾ ಟು ಟೇಕ್ ದ ಡಿಸಿಷನ್ಸ್? ದೇರ್ ಇಸ್ ನೋ ಟೈಮ್ ಲಿಮಿಟ್. ಟೈಮ್ ಲಿಮಿಟ್ ಇಲ್ಲ. ಜುಡಿಷಿಯಲ್ ರಿವ್ಯೂ ಅಪ್ಲೈ ಆಗುತ್ತಾ? ವಿಚ್ ಕೇಸ್? ಯಾವ ಕೇಸ್ ಅದು? ಕಿಹೋಟೋ ಇಲ್ಲದಲ್ಲಪ್ಪ, ಕಿಹೋಟೋ ಒಲೋಹನ್ ಕೇಸ್. ಆ ಕೇಸಿಂದ ಜುಡಿಷಿಯಲ್ ರಿವ್ಯೂ ಅಪ್ಲೈ ಆಗುತ್ತೆ ಇವನ್ ಫಾರ್ ದಿ ಡಿಸ್ಕ್ವಾಲಿಫಿಕೇಶನ್ ಆಫ್ ದಿ ಮೆಂಬರ್ಸ್ ಬೈ ಲೋಕಸಭಾ ಆರ್ ರಾಜ್ಯಸಭಾ ಬೈ ದಿ ಸ್ಪೀಕರ್ ಆರ್ ಚೇರ್ಮನ್. ಓಕೆ, ಸೊ ಅದು ಗ್ಯಾಪ್ ಕೊಡಿ. ದೆನ್ ವಿ ಹ್ಯಾವ್ ಡೆಪ್ಯೂಟಿ ಸ್ಪೀಕರ್ ವರ್ಕ್ ಮಾಡ್ಬೇಕು ಸ್ವಲ್ಪ. ನೆಕ್ಸ್ಟ್ ಸ್ಪೀಕರ್. ನೆಕ್ಸ್ಟ್ ಮನಿ ಬಿಲ್ ಬಗ್ಗೆ ಇದೆ. ಮನಿ ಬಿಲ್ ಗೊತ್ತಲ್ಲ. ಮನಿ ಬಿಲ್, ಕ್ಯಾನ್ ಪ್ರೆಸಿಡೆಂಟ್ ಆರ್ ಗವರ್ನರ್ ಡಿಕ್ಲೈನ್ ಅಸೆಂಟ್? They can decline the assent. Can they send it for consideration? They can not send. What about governor? What are the options is available with? Option ಏನಿರುತ್ತೆ ಅವ್ರಿಗೆ ಮನಿ ಬಿಲ್ ಕೊಟ್ಟಾಗ? Give assent, withhold, or reserve the bill for president. President ಕೊಡ್ತಾನೆ ಬಿಲ್, ಅದನ್ನ ಮನಿ ಬಿಲ್. ಅದಕ್ಕೆ ಅಪ್ಲೈ ಕೊಡಿ ಆಯ್ತಾ. ಸಿ ದಿಸ್ ಇಸ್ ವೇರ್ ಟ್ರಾಪ್ ಇಸ್. ಓಕೆ, ನಾವು ಬೇರೆ ಎಲ್ಲ ಅಪ್ಲೈ ಕೊಡಿ, ಬಟ್ ಇದಕ್ಕೆ ಅಪ್ಲೈ ಕೊಡಲ್ಲ. ಸೊ ಈ ಕ್ಯಾನ್ ರಿಸರ್ವ್ ದ ಮನಿ ಬಿಲ್ಸ್ ಫಾರ್ ದ ಪ್ರೆಸಿಡೆಂಟ್ ಆಲ್ಸೋ. ಓಕೆ, ಅದಕ್ಕೆ ಅಪ್ಲೈ ಕೊಡಿ, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ನಾಮಿನೇಷನ್ ಆಫ್ ಮೆಂಬರ್ಸ್ ಟು ರಾಜ್ಯಸಭಾ ಗೊತ್ತಲ್ಲ, ಲೋಕಸಭಾಗಿಲ್ಲ ಈಗ. ಓಕೆ, ದೇರ್ ಇಸ್ ನೋ ನಾಮಿನೇಷನ್ ಆಫ್ ಮೆಂಬರ್ಸ್ ಟು ದ ಲೋಕಸಭಾ ಆಸ್ ಆಫ್ ನೌ. ಅರ್ಲಿಯರ್ ಇಸ್ಟ್ ಬಿ 2 ಆಂಗ್ಲೋ ಇಂಡಿಯನ್ಸ್ ಇತ್ತು. ರೈಟ್ ನೌ ಇಟ್ ಈಸ್ ನಾಟ್ ದೇರ್. 12 ಮೆಂಬರ್ಸ್ ರಾಜ್ಯಸಭಾ ಬರ್ತಾರೆ. ಅಟ್ ಈಸ್ ಲಾಸ್. ಲಿಟರೇಚರ್, ಆರ್ಟ್ಸ್, ಸೋಷಿಯಲ್ ಸೈನ್ಸ್ ಬಗ್ಗೆ ಬರುತ್ತೆ. ಸೋಷಿಯಲ್ ಸೈನ್ಸ್ ಬಗ್ಗೆ ಬಂದಾಗ ಬರ್ತಾರೆ. ನಾಮಿನೇಷನ್ ಬಗ್ಗೆ ಬಂದಾಗ ಬರ್ತಾರೆ. ಗ್ಯಾಪ್ ಇಟ್ಕೊಳ್ಳಿ ಸ್ವಲ್ಪ. ನೆಕ್ಸ್ಟ್ ಫಿನಾನ್ಷಿಯಲ್, ನೆಕ್ಸ್ಟ್ ಎಸ್ಟಿಮೇಟ್ಸ್ ಕಮಿಟಿ. ಓಕೆ, ಆನಿವರ್ಸರಿ ಇದೆ, ವರ್ಕ್ ಮಾಡಬೇಕಾಗುತ್ತೆ. ಮತ್ತೆ ಲಾರ್ಜೆಸ್ಟ್ ಕಮಿಟಿ ವಿಪ್ ಸಿಸ್ಟಮ್ ಗೊತ್ತಲ್ಲ, ವಿಪ್ಸ್. ಓಕೆ, ಸೊ ದಟ್ ಇಸ್ ಅ ಡೈರೆಕ್ಷನ್ ಗಿವನ್ ಬೈ ದ ಪಾರ್ಟಿ ಕೊಡುತ್ತೆ. ಬಟ್ ನನಗೆ ಇದು ಗೊತ್ತಿಲ್ಲ, ಯೂಶಲಿ ಚೆಕ್ ಮಾಡ್ಕೊಳಾಯ್ತಾ. ನೆಕ್ಸ್ಟ್ 1 ಲೈನ್ ವಿಪ್, 2 ಲೈನ್ ವಿಪ್ ಅಂಡ್ 3 ಲೈನ್ ವಿಪ್. ಓಕೆ, ಇಟ್ ಇಸ್ ಅ ಸ್ಟ್ರಿಕ್ಟ್ ವಿಪ್ ಅಂತ ಬಂದಾಗ ವಿ ಟಾಕ್ ಅಬೌಟ್ ದ 3 ಲೈನ್ ವಿಪ್ ಕೊಡ್ತಾರೆ. ಸೊ 3 ಲೈನ್ ವಿಪ್ ಇಸ್ ದ ಸ್ಟ್ರಿಕ್ಟೆಸ್ಟ್ ಫಾರ್ಮ್ issued for the critical votes like no confidence motion. Members must be present and vote as per party line. It is underlined 3 times. Okay, so if they violate this 3 line whip, then they are very prone to disqualification. Then party ಹೇಳುತ್ತೆ ಸ್ಪೀಕರ್ಗೆ, ನೋಡಪ್ಪ ಇದು ಮಾತು ಕೇಳ್ತಿಲ್ಲ, ಅವರು ಡಿಸ್ಕ್ವಾಲಿಫೈ ಮಾಡಿ ಅಂತ ಹೇಳ್ತಾರೆ. ಅದೇ ಹೇಳಿದಲ್ಲಿ ನೋಡಿ. Okay, the party leader can recommend the members disqualification to the presiding officers if they defy the whip. That is a 3 line whip specifically ಹೇಳ್ತಿರೋದು. ಸೊ ಇದು ಬುಕ್ಕಲ್ಲಿ ಆಕ್ಚುಲಿ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಒನ್, 3 line whip. ಆಯ್ತಾ? Next to disqualification of member of the legislative assembly. Okay. Next to private members bill. ಗೊತ್ತಿದೆಲ್ಲ, any bill introduced apart from the minister is called as the private member bill. ರೂಲಿಂಗ್ ಪಾರ್ಟಿ ಆಗ್ಬೋದು, ಅಪೋಸಿಷನ್ ಪಾರ್ಟಿ ಆಗ್ಬೋದು, ಎನಿ MP ಆದ್ರೂ ಅಪಾರ್ಟ್ ಫ್ರಮ್ ಮಿನಿಸ್ಟರ್ಸ್ ಆಲ್ ಥಿಂಗ್ಸ್ ಬಿಕಮ್ಸ್ ಪ್ರೈವೇಟ್ ಮೆಂಬರ್ ಬಿಲ್ಸ್ ಆಗುತ್ತೆ. ನಿಮ್ಗೆ ಗೊತ್ತಿರಲಿ 14 ಬಿಲ್ಸ್ ಪಾಸ್ ಆಗಿದ್ದಾವೆ ಅಂತ. ಓಕೆ, ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಅಂಡ್ ಓಕೆ. ನೆಕ್ಸ್ಟ್
ಸೀಕ್ರೆಟ್ ಸಿಟಿಂಗ್ ಗೊತ್ತಲ್ಲ, ಯು ಆರ್ ನಾಟ್ ಅಲೋಯಿಂಗ್ ದ ಪಾರ್ಟಿ ಮೆಂಬರ್ಸ್ ಸಾರಿ ಪೀಪಲ್ ಆರ್ ದಿ ಮೀಡಿಯಾ ಪರ್ಸನ್ ಅಲೋ ಮಾಡಲ್ಲ ಅಷ್ಟೇ. ದಟ್ ಇಸ್ ದ ಮೀನಿಂಗ್ ಆಫ್ ಸೀಕ್ರೆಟ್ ಸಿಟಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಪೆಸಾ ಮಹೋತ್ಸವ ಬಗ್ಗೆ ಇದೆ. ಪೆಸಾ ಗೊತ್ತಲ್ಲ, ಹೌ ಮೆನಿ ಸ್ಟೇಟ್ಸ್ ವಿ ಹ್ಯಾವ್, ಇಲ್ಲಿ ಇದೆಯಲ್ಲಪ್ಪ, ಈಗ ಜ್ಞಾಪಕ ಇಟ್ಕೊಳ್ಳಿ. ಫಿಫ್ತ್ ಅಂಡ್ ಸಿಕ್ಸ್ ಶೆಡ್ಯೂಲ್ ಏರಿಯಾಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ, ಸ್ಪೆಸಿಫಿಕಲಿ ಫಿಫ್ತ್ ಶೆಡ್ಯೂಲ್ ಏರಿಯಾಸ್ ಗೊತ್ತಲ್ಲ, 10 ಬರ್ತಾವಲ್ಲ ಸ್ಟೇಟ್ಸ್, ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ ಚೆಕ್ ಮಾಡ್ಕೊಳ್ಳಿ ಆಯ್ತಾ. ಅಂಡರ್ ಆರ್ಟಿಕಲ್ 371 ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಚೆಕ್ ಮಾಡ್ಕೊಳ್ಳಿ. ಈ ಸಲ CDS ಎಕ್ಸಾಮ್ ಹೇಳ್ತಿದ್ದೆ ಚೆಕ್ ಮಾಡಿ ಅಂತ ಕ್ವಶನ್ ಬಂತು CDS ಎಕ್ಸಾಮ್ ಅಲ್ಲಿ. ದೇ ಆಸ್ಟ್ 371A, 371B, 371C, 371D ಏನಕ್ಕೆ ಲಿಂಕ್ ಆಗುತ್ತೆ ಅಂತ ಬರ್ದಿದ್ದಾರೆ. ಸೊ ಈ ಸಲ ಆರ್ಟಿಕಲ್ 371 ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ಡಿಫ್ರೆಂಟ್ ಸ್ಟೇಟ್ಸ್ಗೆ. ಓಕೆ, ಆರ್ಟಿಕಲ್ 371A ಏನಕ್ಕೆ ಬರುತ್ತೆ, ಮಹಾರಾಷ್ಟ್ರ ಅದಕ್ಕೆ ಬರ್ತಾವಲ್ಲ, ಸುಮ್ಮನೆ ಇದೆಯಪ್ಪ ಚೆಕ್ ಮಾಡಿ ಕರೆಕ್ಟ್ ಆಗೈತಾ. ವಿದರ್ಭ ರೀಜನ್ ಒಂದು ಬರುತ್ತೆ, ನೆಕ್ಸ್ಟ್ ನಾಗಾಲ್ಯಾಂಡ್ಗೆ ಎಷ್ಟೊಂದು ಕಡೆ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ತೆಲಂಗಾಣ ಮತ್ತೆ ಕರ್ನಾಟಕ ಇದೆ, ಗೋವಾಗೂ ಇದೆ. ಓಕೆ, ಎಷ್ಟೊಂದಿದೆ, ಚೆಕ್ ಮಾಡ್ಕೊಳ್ಳಿ. ಆರ್ಡರ್ ಗ್ಯಾಪ್ ಇಟ್ಕೊಳ್ಳಿ, ABCD. ಓಕೆ, ಎಷ್ಟು ಯಾವ ಲಿಂಕ್ ಆಗುತ್ತೆ ಅಂತ ಟಿಲ್ ಕರ್ನಾಟಕ ಇದೆ ನೋಡಿ, ಚೆಕ್ ಮಾಡ್ಕೊಳ್ಳಿ ಆಯ್ತಾ. ವೆರಿ ಇಂಪಾರ್ಟೆಂಟ್ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ಸರ್ಟನ್ ಟೆಸ್ಟ್ ಆರ್ಟಿಕಲ್ 371. ಓಕೆ, ನೆಕ್ಸ್ಟ್ ಪಂಚಾಯತ್ ಡೆವಲಪ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ 2.0. ಬೇಸಿಕ್ ಆಗಿ ಹೇಳ್ಕೊಳ್ಳಿ, ಡೆಪ್ತ್ ಆಗಿ ಬೇಡ, ಸ್ವಲ್ಪ ಅಡ್ವಾನ್ಸ್ ಹೇಳ್ಕೊಳ್ಳಿ ಅಷ್ಟೇ. 9 ಥೀಮ್ಸ್ ಆಫ್ ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್. ಇದು ಫುಲ್ ಕೇಳಕ್ ಬರಲ್ಲ, ಅವನು ಥೀಮ್ಸ್ ಕೇಳಕ್ ಬರಲ್ಲ. ಹಿ ಮೇ ಆಸ್ಕ್ ದಟ್ ನಂಬರ್ ಅಷ್ಟೇ, ಎಷ್ಟು ಥೀಮ್ಸ್ ಇದೆ ಅಂತ ಕೇಳ್ಬೋದು ಕೇಳಿದ್ರೆ. ಓಕೆ, ಒಂದು 3 ಸೆಕೆಂಡ್ ಕೊಟ್ಬಿಟ್ಟು ಕ್ವಶನ್ ಕೇಳೋದು ಅಷ್ಟೇ, ಬಿಟ್ರೆ ಡೆಪ್ತ್ ಆಗಿ ವರ್ಷದ ನೆನಪಿಲ್ಲ, ಓದಕ್ಕೆ ಹೋಗ್ಬೇಡಿ ಜಾಸ್ತಿ ಡೆಪ್ತ್ ಆಗಿ. ಬೇಸಿಕ್ ಕಡೆ ಇಟ್ಕೊಳ್ಳಿ ಸಾಕು. ನೆಕ್ಸ್ಟ್ ಸಭಾ ಸರ್, ಮಾಡಲ್ ಯೂತ್ ಗ್ರಾಮ ಸಭಾ, ಡೆಪ್ತ್ ಆಗಿ ಬೇಡ.